ಆನೇಕಲ್ ಪಟ್ಟಣದ ಶಿವಾಜಿ ವೃತ್ತದಲ್ಲಿರುವ ಯೂರೋ ಕಿಡ್ಸ್ ಇಂಟರ್ನ್ಯಾಷನಲ್ ಫ್ರೀ ಸ್ಕೂಲ್ ವತಿಯಿಂದ ದಸರಾ ಹಬ್ಬದ ಪ್ರಯುಕ್ತ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಪುಟಾಣಿಗಳು ಉತ್ಸಾಹದಿಂದ ಅಕ್ಷರಾಭ್ಯಾಸದಲ್ಲಿ ಪಾಲ್ಗೊಂಡಿದ್ದರು. ಪುಟಾಣಿಗಳು ತಮ್ಮ ಪೋಷಕರೊಂದಿಗೆ ಆಗಮಿಸಿ ಅಕ್ಷರಾಭ್ಯಾಸದಲ್ಲಿ ಸಂಭ್ರಮಿಸಿದರು. ಶ್ರೀಮತಿ ವನಜಾ ಸುರೇಶ್ ಅವರ ಮಾಲೀಕತ್ವದ ಯೂರೋ ಕಿಡ್ಸ್ ಇಂಟರ್ನ್ಯಾಷನಲ್ ಫ್ರೀ ಸ್ಕೂಲ್ನಲ್ಲಿ ಹೊಸದಾಗಿ ಶಾಲೆಗೆ ಸೇರಿದ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಪುಟಾಣಿ ಮಕ್ಕಳಲ್ಲಿ ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನ ಉಳಿಸುವ ಸಲುವಾಗಿ ಎಲ್ಲ ಹಬ್ಬಗಳನ್ನು ಸಾಂಪ್ರದಾಯಿಕವಾಗಿ ಶಾಲೆಯಲ್ಲಿ ಆಚರಿಸಲಾಗುತ್ತದೆ. ದಸರಾ ಹಬ್ಬದ ಪ್ರಯುಕ್ತ ಆಕರ್ಷಕ ಗೊಂಬೆಗಳನ್ನ ಕೂರಿಸಿ ದಾಂಡಿಯಾ ನೃತ್ಯ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಎಂದು ವನಜಾ ಸುರೇಶ್ ತಿಳಿಸಿದರು. ಕಳೆದ 2 ವರ್ಷಗಳಿಂದ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನ ಆಯೋಜಿಸಲಾಗುತ್ತಿದೆ. ಮೊದಲ ಬಾರಿಗೆ ಶಾಲೆಗೆ ಸೇರುತ್ತಿರುವ ಪುಟಾಣಿಗಳಿಗೆ ಶಾರದಾ ಪೂಜೆ, ಹಯಗ್ರೀವ ಪೂಜೆ ಮತ್ತು ವಿವಿಧ ಧಾರ್ಮಿಕ ಪೂಜೆಗಳನ್ನ ಸಲ್ಲಿಸುವ ಮೂಲಕ ಅಕ್ಷರಾಭ್ಯಾಸ ಮಾಡಿಸಲಾಯಿತೆಂದರು. ಅವರ ಚರಣಕಮಲಗಳನ್ನು ಸ್ಮರಣೆ ಮಾಡಿ ಕ್ಷಮೆಯನ್ನ ಕೇಳಿ, ಕಾರಣ ಇಷ್ಟೇ, ನಾವು ಯಥಾಶಕ್ತಿ ಯಥಾಮಕ್ತಿ ಯಥಾಭಕ್ತಿ, ಗರುಡನಂತೆ ದೇವರನ್ನ ಹೆಗಲ ಮೇಲೆ ಕೂರಿಸಿ ಒತ್ತೊಯ್ಯುವಷ್ಟು ಶಕ್ತಿ ನಮಗಿಲ್ಲ. ಹನುಮಂತನಂತೆ ಸೇವೆ ಮಾಡುವ ಭಕ್ತಿ ನಮಗಿಲ್ಲ. ಲಕ್ಷ್ಮಿಯಂತೆ ಗಂಡನನ್ನು ರಮಿಸುವ ಬುದ್ಧಿವಂತಿಕೆ ನಮಗಿಲ್ಲ. ಆದರೂ ನಮ್ಮ ಯೋಗ್ಯತಾನುಸಾರ ಇರುವಂತಹ ಈ 3 ಯಥಾಶಕ್ತಿ ಯಥಾಭಕ್ತಿ ಯಥಾಮತಿ ಇವುಗಳಿಂದ ನಾವು ದೇವರನ್ನ ಉಪಾಸನೆ ಮಾಡಬೇಕು. ಅದರಲ್ಲೇನಾದರೂ ಕಿಂಚಿತ್ ಲೋಪ ಬಂದ್ರೆ ಆ ದೇವರ ಅದನ್ನು ಕ್ಷಮಿಸಿ ಮನ್ನಿಸಿ ನಮಗೆ ಈ ಎಲ್ಲ ಅಂದ್ರೆ 4 ಫಲಗಳನ್ನ ಕರುಣಿಸ್ಬೇಕಂತೆ. ಹಾಗಾಗಿ ಲಕ್ಷ್ಮೀನಾರಾಯಣ ದೇವರನ್ನ ಸ್ಮರಣೆ ಮಾಡಬೇಕು. ದ್ವಾದಶೈತಾನಿ ನಾಮಾನಿ ಹುಣಿಯಾದ ವಿದ್ಯಾರಂಭಿವಾ ಏಜ ಪ್ರವೇಶಂ ಅಭಿವೃದ್ಧಾರ್ಥಂ ಪೂಜತೆ ಸುರೈರಪಿ ಸರ್ವ ವಿಘ್ನಚಿತ್. ಅಸ್ಮಿನ್ ದಿನೇ ಅಸಜಮಾನ ಸಮಾನ್ಯಾಃ ಸುಪುತ್ರಕಸ್ಯ ಸುಪುತ್ರಿಕಾಯಾಃ ಅಕ್ಷರಾಭ್ಯಾಸ ಆರಂಭ ಕಾಲೇ ಆದೌ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಾಂತರದ ಸರಸ್ವತೀಂದ್ರದ ಭಾರತೀಯ ಮುಖ್ಯ ಪ್ರಾಣಾಂತರದ ವೇದವ್ಯಾಸ ಭಿನ್ನ ಶ್ರೀ ಹಯಗ್ರೀವ ಪ್ರೇರಣೆಯ ಹಯಗ್ರೀವ ಪ್ರೀತ್ಯರ್ಥಂ ವೇದವ್ಯಾಸ ಪೂಜಾಂಚ ಆಚಾರ್ಯ ಮುಖೇನ ಅಧ್ಯಕಾರಯಿಷ್ಯೇ. ಆಶ್ವಯುಜ ಮಾಸ 7ನೇ ದಿನ ಸೋಮವಾರ, ಮೂಲಾ ನಕ್ಷತ್ರ. ಈ ದಿನ ನಿಮ್ಮ ಮಕ್ಕಳ ವಿದ್ಯಾರಂಭಕ್ಕೋಸ್ಕರ ವಿದ್ಯೆಯ ಆರಂಭ ಅಂದ್ರೆ ಅಕ್ಷರಾಭ್ಯಾಸ ಆದ ನಂತರ ಅವರಿಗೆ ಒಳ್ಳೆಯ ವಿದ್ಯೆ ಪ್ರಾಪ್ತಿಯಾಗಲಿ, ಅವರು ಒಳ್ಳೆಯ ಪ್ರಜೆಗಳಾಗಲಿ, ಕೀರ್ತಿವಂತರಾಗಲಿ, ಯಶೋವಂತರಾಗಲಿ. ನಿಮ್ಮ ಕುಟುಂಬದವರ, ನಿಮ್ಮ ಬಂಧು ಬಳಗದವರ ಸಹಕಾರದಿಂದ ಅವರ ಒಳ್ಳೆಯ ಉತ್ತಮ ಉನ್ನತ ವಿದ್ಯೆಯನ್ನ ಪಡೆಯಲಿ, ಒಳ್ಳೆಯ ಪ್ರಜೆಗಳಾಗಲಿ. ಧೂಪೋ ಯಮೃತಾಂ ಧೂಮಾಗ್ರಾಪಯಾಮಿ ಧೂಪಾನಂತರ ಏಕಾರ್ತಿ ನೀರಾಜನಂ ಯೋಧಾನಿ ದೇಕದ ಬ್ರಹ್ಮಣ ಉಪರದೇಕದ ಯಜಮಾನಾಯುಸ್ತೆ ಜ್ವತುದಾತೆ ಮಹಾಗಣೇಂದ್ರ ವಿಶ್ವಂಬರ ಮುಹೂರ್ತ ಏ ನಮಃ. ಇನ್ನೊಂದು ಅದರಲ್ಲಿ ಹಯಗ್ರೀವ ದೇವರು ಬಂದು ಕೂತ್ಕೊಳ್ಳಿ ಅಂತೇಳಿ ಮಂತ್ರಾಕ್ಷತೆಯನ್ನು ಹಾಕಿ ನೀವು ಇಲ್ಲ ಹಾಕಿ. ಹಯಗ್ರೀವಾಯ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಮತ್ತೆ ತುಳಸಿ ಅಕ್ಷತೆ, ಹೂ ಅಕ್ಷತೆ. ವೇದವ್ಯಾಸ ದೇವರನ್ನ ಧ್ಯಾನ ಮಾಡಬೇಕು. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಕೈಲಿಡ್ಕೊಳ್ಳಿ. ಸರಸ್ವತಿಯನ್ನ ಪ್ರಾರ್ಥನೆ ಮಾಡಿ. ಸಾಧ್ಯವಾದ್ರೆ ನಿಮ್ಮ ಮಕ್ಕಳನ್ನ ಹತ್ರ ಕೂರಿಸ್ಕೊಳ್ಳಿ. ಮಕ್ಕಳನ್ನ ಹತ್ರ ಕೂರಿಸ್ಕೊಂಡು ಅವ್ರ ಕಡೆಯಿಂದನೂ ಮಾಡಿಸಿ, ಯಾಕಂದ್ರೆ ಭವಿಷ್ಯದ ಪ್ರಜೆಗಳು. ಹಾಗೆ ಸೈ ನಮಸ್ತೈ ನಮಸ್ತೈ ನಮೋ ನಮಃ. ಸರಸ್ವತೆ ನಮಸ್ತುಭ್ಯಂ ವರದೆ ಕಾಮರೂಪಿಣೆ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಪ್ರಣೋ ದೇವೇಂದ್ರೇಣ ವಾಗ್ದೇವ್ಯೇ ನಮಃ. ಗೌರೀ ಮೇ ಮಾಯ ಸಲಿಲಾನಿ ತಕ್ಷತ್ ಏಕವತೆ ದಿವತೆ ಸಹಸ್ರಸ್ಪತೆ ಅಷ್ಟಾವಧಿ. ಸರಸ್ವತಿ ಸಮೇತರಾಗಿ ಸರಸ್ವತಿಯಾಮಿ ಕೃತ ವೇದವ್ಯಾಸ ಆಯಗ್ರೀವವನ್ನು ಕೂತಿದ್ರಂತೆ ಭಾವನೆ ಮಾಡ್ಕೊಂಡು ಹಾಕ್ಬಿಡಿ. ಏನ ಮಾವಂ ಮಹಾಪಾಶಾಯೇನ ಮಾವಂ ಮಹಾಕಾರಾಯೇನ ಮಾವಂ ಮಹಾಂಕುಶಾಯೇನ ಮಾವಂ ಪೀತಾಯೇನ ಮಾವಂ ಕಪಿಲಾಗ್ರದೈಕ್ತಂ ಧೂಪಾಯ ಮೃದಾಂ ಮಾಗ್ರಾಪಯಾಮಿ ದ್ವಾರಾಂಧ್ರಾ ದರ್ಶಾಮಿತ್ತ ಪುಷ್ಟಾಂ ಕರಿ. ಸ ಆಜ್ಯಂ ತ್ರಿವರ್ತಿ ಸೈಕ್ತಮಜ್ಞಾಯ ತತ್ಕರ್ಮ ಯದತ್ವಮೇಧ ಸಮೃದ್ಧೇಃ ತದ್ವಿಷ್ಟೋ ಆಯತ್ ಪರಮಂ ಪದಕಂ ತದಾ ಪಚ್ಯಂತಿ ಸೂರಯಃ
ದಿವಿ ವಜಕ್ರಾದಂ ದೊಡ್ಡಿಪ್ರಾದುಪನ್ಯಮೋ ಜಾಗ್ರವಾಗಂ ಸುಸ್ತಮಿಂದದೆ ವಿಷ್ಣೋ ಪರಮಂ ಪದಂ ಆವಾಯಿತ ಸರ್ವಜ್ಞ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ವೇದವ್ಯಾಸಾಯ ನಮಃ ಮಹಾಮಂಗಳ ನೀರಾಜಂ ದರ್ಶಯಾಮಿ ಸಾಸಾ ಮಹಾವೀರ ಭೂಚೌರಿ ಸ್ವಯಮಾನ ಮುಖಾಂಬುಜಃ ಪೀತಾಂಬರದಸ್ರ ರಾಜಾಧಿರಾಜಾಯ ಪ್ರಸಾಯಿನೇ ಶ್ರವಣದಾತು ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ನಮಃ ಆಶಸ್ಸು ಸುಸ್ಥಿ ಪ್ರಜಾಭ್ಯ ಪರಿಪಾಲಯಂತಾಂ ಆರಂಭದ ಅಕ್ಷರ ವಿದ್ಯೆಗೆಲ್ಲವೂ ಆರಂಭದ ಅಕ್ಷರ ಶ್ರೀ ಹಾಗೆಯೇ ವಿದ್ಯೆ ಕಲಿತಾದ ನಂತರ ಸಂಪತ್ತು ಕೂಡ ಬೇಕು. ಹಾಗಾಗಿ ಶ್ರೀಯನ್ನು ಬರೆಯಿರಿ. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ವಿದ್ಯಾರಂಭಕ್ಕೆ ವಿಶೇಷವಾದ ಮಹತ್ವವನ್ನು ನೀಡಿದ್ದಾರೆ. ಯಾವುದೇ ಶುಭ ಸಮಾರಂಭ ಮಾಡಬೇಕಾದ್ರೆ ಗಣಪತಿಯನ್ನು ಪ್ರಾರ್ಥಿಸಿ ಹೇಗೆ ಕಾರ್ಯಕ್ರಮವನ್ನು ಆರಂಭಿಸ್ತೇವೆಯೋ ಹಾಗೆ ವಿದ್ಯೆಯನ್ನು ಕಲಿಯುವ ಮೊದಲು ಓಂಕಾರವನ್ನು ಬರೆದು ನಂತರ ವಿದ್ಯೆಯನ್ನು ಕಲಿಯುವುದು ಸಂಪ್ರದಾಯ. ಇದು ಅನಾದಿ ಕಾಲದಿಂದ ವೇದಗಳು ನಂತರ ಪುರಾಣಗಳ ಕಾಲದಿಂದಲೂ ಕೂಡ ಇದು ಪ್ರಚಲಿತದಲ್ಲಿದೆ. ಹಾಗಾಗಿ ಆ ಮಕ್ಕಳು ವಿದ್ಯಾರಂಭವನ್ನು ಮಾಡಿ ನಂತರದ ದಿನಗಳಲ್ಲಿ ವ್ಯಾಸಂಗವನ್ನು ಮಾಡಿದರೆ ಅವರಲ್ಲಿ ಒಂದಿಷ್ಟು ಚೇತೋಹಾರಿಯಾದ ಮನಸ್ಸನ್ನು ನಾವು ಅಡಕ ಮಾಡಬಹುದು ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮ ಈ ಶಾಲೆಯಲ್ಲಿ ವಿದ್ಯಾರಂಭವನ್ನು ಮಾಡಿಸುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಹಾಗಾಗಿ ಎಲ್ಲ ಪೋಷಕರು ಅವರ ಮಕ್ಕಳೊಟ್ಟಿಗೆ ಬಂದು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಪೂರಕವಾದಂತಹ ಮೊದಲನೆಯದಾಗಿ ಅಕ್ಷರಾಭ್ಯಾಸವನ್ನು ಮಾಡಿಸುವ ಮೂಲಕ ತಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ಸರಸ್ವತಿ ದೇವಿಯಲ್ಲಿ ಬೇಡಿದ್ದಾರೆ. ಆ ಸರಸ್ವತಿ ದೇವಿ ಆ ಎಲ್ಲ ಮಕ್ಕಳಿಗೂ ಸಹ ಒಳ್ಳೆಯ ವಿದ್ಯೆಯನ್ನು ಕೊಟ್ಟು ಬುದ್ಧಿಯನ್ನು ಕೊಟ್ಟು ಅಪರೋಕ್ಷ ಜ್ಞಾನವನ್ನೂ ಸಹ ಕರುಣಿಸಿ ಆ ಮಕ್ಕಳು ಭಾರತದ ಒಳ್ಳೆಯ ಪ್ರಜೆಗಳಾಗಲಿ ಅಂತೇಳಿ ದೇವರು ಆ ಮಕ್ಕಳನ್ನು ಆರೈಸಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ನೀಡುತ್ತಿದ್ದೇನೆ. ಶುಭಂ ಭೂಯಾತ್. ಎಲ್ಲರಿಗೂ ನಮಸ್ಕಾರ. ಆನೇಕಲ್ ಜನತೆಗೆ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ನಮ್ಮ ಆನೇಕಲ್ ಟೌನ್ನಲ್ಲಿರುವಂತಹ ಯೂರೋ ಕಿಡ್ಸ್ ಪ್ರೀ ಸ್ಕೂಲ್ನಲ್ಲಿ ಪುಟಾಣಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಹಾಗೂ ಸರಸ್ವತಿ ಪೂಜೆಯನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಸುಮಾರು ಜನ ನಮ್ಮ ಪೋಷಕರು ತಮ್ಮ ಪುಟಾಣಿ ಮಕ್ಕಳನ್ನು ಕರ್ಕೊಂಡ್ಬಂದು ಪ್ರಥಮ ಬಾರಿಗೆ ಯಾರಿಗೆ ಅಭ್ಯಾಸನ ಮಾಡಿಸ್ಬೇಕಾಗಿತ್ತು ಅಂಥವ್ರಿಗೆ ಉಚಿತವಾಗಿ ನಮ್ಮ ಲಕ್ಷ್ಮೀನಾರಾಯಣಾಚಾರ್ಯರ ಗುರುಗಳ ಒಂದು
ಮುಂದಾಳತ್ವದಲ್ಲಿ ನೇತೃತ್ವದಲ್ಲಿ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ಮೊದಲನೇ ಬಾರಾಗಿ ನಮ್ಮ ಯೂರೋ ಕಿಡ್ಸ್ ಪ್ರೀ ಸ್ಕೂಲ್ ಶಾಲೆ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಪುಟಾಣಿ ಮಕ್ಕಳನ್ನು ಅವರ ಪೋಷಕರು ನಮ್ಮ ಶಾಲೆಗೆ ಕರ್ಕೊಂಡ್ಬಂದು ಅವರ ಪುಟಾಣಿ ಮಕ್ಕಳೊಂದಿಗೆ ಅಕ್ಷರಾಭ್ಯಾಸ ಮತ್ತು ಸರಸ್ವತಿ ಪೂಜೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಪೋಷಕರಿಗೂ ಪುಟಾಣಿ ಮಕ್ಕಳಿಗೂ ನಾನು ಯೂರೋ ಕಿಡ್ಸ್ ಪರವಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಹಾಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ಒಂದು ಶಾಲೆಯನ್ನು ಪ್ರತಿ ವರ್ಷ ಈ ಒಂದು ಶಾಲೆಯಲ್ಲಿ ಇದೇ ರೀತಿ ಅಕ್ಷರಾಭ್ಯಾಸ ಹಾಗೂ ಸರಸ್ವತಿ ಪೂಜಾ ಕಾರ್ಯಕ್ರಮವನ್ನು ನವರಾತ್ರಿಯ ಸಂದರ್ಭದಲ್ಲಿ ನಾವು ಏರ್ಪಾಡು ಮಾಡ್ತಾ ಇರ್ತೀವಿ. ಇದು 2ನೇ ವರ್ಷ ನಾವು ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು. ಮುಂದಿನ ವರ್ಷ ಮತ್ತೆ ನಾವು ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಫಸ್ಟ್ ಟೈಮ್ ಯಾರು ಮಕ್ಕಳು ಶಾಲೆಗೆ ಹೋಗ್ಬೇಕು ಅಂತಿರ್ತಾರೆ ಅಂಥವ್ರಿಗೆ ಅಕ್ಷರಾಭ್ಯಾಸವನ್ನು ಮತ್ತು ಸರಸ್ವತಿ ಪೂಜೆಯನ್ನು ಇಲ್ಲಿ ಉಚಿತವಾಗಿ ಏರ್ಪಾಡು ಮಾಡಿದ್ದೀವಿ. ಇಲ್ಲಿ ವಿಶೇಷ ಏನಂತ ಹೇಳಿದ್ರೆ, ಬರೀ ನಮ್ಮ ಶಾಲೆಗೆ ಸೇರಿಸುವಂಥ ಮಕ್ಕಳು ಅಷ್ಟೇ ಅಲ್ಲದೆ ಇತರೆ ಶಾಲೆಗಳಿಗೆ ಹೋಗುವಂಥ ಮಕ್ಕಳು ಸಹ ಇಲ್ಲಿ ಬಂದು ಅಕ್ಷರಾಭ್ಯಾಸವನ್ನು ಮಾಡಿ ಬೇರೆ ಶಾಲೆಗಳಲ್ಲಿ ಕೂಡ ಇವರು ಹೋಗಿ ಹಾಜರಾತಿಯನ್ನು ಪಡ್ಕೋಬೋದು. ಬರೀ ನಮ್ಮ ಶಾಲೆಗೆ ಸೇರುವಂಥ ಮಕ್ಕಳಿಗೆ ಮಾತ್ರನೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಲ್ಲ ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ. ಪ್ರತಿಯೊಬ್ಬರಿಗೂ ಈ ನವರಾತ್ರಿ ಹಬ್ಬದಲ್ಲಿ ಪುಟಾಣಿ ಮಕ್ಕಳ ಮುಂದಿನ ನಮ್ಮ ದೇಶದ ಪ್ರಜೆಗಳಾಗಬೇಕು, ಸತ್ಪ್ರಜೆಗಳಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ರೀತಿಯ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಮುಖಾಂತರ ನಾವು ಏರ್ಪಾಡು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಪೋಷಕರಿಗೂ ಪುಟಾಣಿ ಮಕ್ಕಳಿಗೂ ಹಾಗೂ ನನ್ನ ಶಾಲಾ ಸಿಬ್ಬಂದಿ ವರ್ಗಕ್ಕೆ ನಾನು ಅಭಿನಂದನೆಗಳನ್ನು ಹಾಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇವತ್ತು ನಮ್ಮ ಶಾಲೆಯಲ್ಲಿ 2ನೇ ವರ್ಷ ಅಕ್ಷರಾಭ್ಯಾಸ ಮತ್ತು ಸರಸ್ವತಿ ಪೂಜೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಮತ್ತು ಎಲ್ಲ ಪೇರೆಂಟ್ಸು ಮತ್ತು ಮಕ್ಕಳು ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಗಿದೆ. ಪ್ರತಿ ವರ್ಷ ಇದೇ ಸೇಮ್ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕು ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ನವರಾತ್ರಿ ನಡೀತಾ ಇದೆ. ಸೊ ಫಸ್ಟ್ ಡೇಯಿಂದನೇ ನವರಾತ್ರಿ ಉತ್ಸವ ಅಂತ ನಾವು ಸ್ಕೂಲಲ್ಲಿ ಮಾಡಿದ್ದೀವಿ. ಫಸ್ಟ್ ಡೇ ನವರಾತ್ರಿ ಉತ್ಸವದಲ್ಲಿ ದೇವಿ ವಿಗ್ರಹನ ಸ್ಥಾಪನೆ ಮಾಡಿ ಮತ್ತು ಮಕ್ಕಳ ಕೈಯಲ್ಲಿ ಎಲ್ಲ ಬೊಂಬೆಗಳು, ಅದು ಗೊಲ್ಲು ಅಂತ ಹೇಳ್ತೀವಿ, ಸೊ ಅದನ್ನು ಎಲ್ಲ ತಗೊಂಬಂದು ಇಡಿಸಿ ಮಕ್ಕಳ ಕೈಯಲ್ಲಿ ಪೂಜೆ ಎಲ್ಲ ಮಾಡಿಸಿ ಅವತ್ತು ದಾಂಡಿಯಾ ಪೇರೆಂಟ್ಸ್ ಜೊತೆ ಮತ್ತು ಮಕ್ಕಳು ಎಲ್ಲರೂ ಸೇರಿ ಜಾಯಿನ್ ಮಾಡಿ ಎಂಜಾಯ್ ಮಾಡಿ ಡ್ಯಾನ್ಸ್ ಮಾಡಿದರು. ಸೆಕೆಂಡ್ ಡೇ ಮತ್ತೆ ರಂಗೋಲಿ ಮತ್ತು ಪೂಜೆ, ರಂಗೋಲಿ, ಪೇರೆಂಟ್ಸು ಮತ್ತು ಮಕ್ಕಳು ಇಬ್ಬರೂ ಕಲರ್ಫುಲ್. ಹಬ್ಬ ಅಂದ್ರೇ ಕಲರ್ಸ್ ಅಲ್ವಾ, ಸೊ ಆ ಕಲರ್ಸು ಸೆಲೆಬ್ರೇಟ್ ಮಾಡಬೇಕು ಎಲ್ಲಾನು ಅಂತ ಹೇಳಿ ಎಲ್ಲರೂ ಎಂಜಾಯ್ ಮಾಡಿ ಓಪನ್ನೆಸ್ಸಲ್ಲಿ ಎಂಜಾಯ್ ಮಾಡಬೇಕು ಅಂತ ಎಲ್ಲ ಆಯೋಜನೆ ಮಾಡಿದ್ವಿ. ತುಂಬ ಚೆನ್ನಾಗಾಯಿತು. ಇವತ್ತು ಮೂಲ ನಕ್ಷತ್ರ ಸರಸ್ವತಿ ಆವಾಹನೆ ಇರೋದ್ರಿಂದ ಇವತ್ತು ಕಾರ್ಯಕ್ರಮ ಇಟ್ಕೊಂಡು ಇವತ್ತು ಮಾಡಿರೋದು. ಎಲ್ರಿಗೂ ನಮಸ್ಕಾರ. ಇಂದು ನಾವು ಆನೇಕಲ್ಲಲ್ಲಿ ಟೌನಲ್ಲಿ ಯೂರೋ ಕಿಡ್ಸ್ ಸುರೇಶ್ ಬಾಬು ಅವ್ರದ್ದು ವಿದ್ಯಾಸಂಸ್ಥೆಯಲ್ಲಿ ನನ್ನ ಇಬ್ಬರು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. ಇವತ್ತು ಅಕ್ಷರಾಭ್ಯಾಸ ಕಾರ್ಯಕ್ರಮ ಇರೋದ್ರಿಂದ ನಾವು ಫ್ಯಾಮಿಲಿ ಸಮೇತ ಇಲ್ಲಿ ಬಂದಿದ್ದೇವೆ. ಅಕ್ಷರಾಭ್ಯಾಸ ನಮ್ಮ ಕಾಲದಲ್ಲಿ ನಮಗೆ ಗೊತ್ತಿರಲಿಲ್ಲ. ಈಗ ಈ ಕಾರ್ಯಕ್ರಮ ನೋಡಿ ನಮಗೆ ಒಂಥರ ಖುಷಿಯಾಗಿದೆ. ಅಕ್ಷರಾಭ್ಯಾಸದಿಂದ ಮಕ್ಕಳಿಗೆ ವಿದ್ಯಾಭ್ಯಾಸ, ಸರಸ್ವತಿ ತಾಯಿ ಪ್ರತಿರೂಪವಾಗಿ ಇದು ಅಕ್ಷರಾಭ್ಯಾಸ ಆಗಿ ಮಕ್ಕಳಿಗೆ ಫಸ್ಟ್ ಸ್ಟಾರ್ಟಿಂಗಲ್ಲೇ ಮಾಡೋದು ಒಂದು ವಿಧಾನ. ಹಾಗಾಗಿ ಇಬ್ಬರು ಮಕ್ಕಳಿಗೂ ವಿದ್ಯಾಭ್ಯಾಸ ಮಾಡಿದೆ. ಮತ್ತು ಈ ಯೂರೋ ಕಿಡ್ಸ್ ವಿದ್ಯಾಸಂಸ್ಥೆಗೆ ಅಕ್ಷರಾಭ್ಯಾಸ ಮಾಡಿದ್ದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳಿರ್ತೇವೆ. ಈ ವಿದ್ಯಾಸಂಸ್ಥೆಯನ್ನು ಇನ್ನೂ ಉನ್ನತ ಮಟ್ಟದಲ್ಲಿ ಹೆಸರುವಾಸಿ ಆಗಲಿ ಅಂತ ಬಿಟ್ಟು ನಾವು ಕುಟುಂಬ ಸಮೇತ ಹಾರೈಸುತ್ತೇವೆ. ನಮಸ್ತೆ ಸರ್, ನನ್ನ ಮಗ ಇಲ್ಲಿ ಆಲ್ಮೋಸ್ಟ್ ಈಗ 1.5 ಇಯರಿಂದ ಓದ್ತಿದ್ದಾನೆ. ಕರಿಕ್ಯುಲಮ್ ತುಂಬ ಚೆನ್ನಾಗಿದೆ ಆ್ಯಂಡ್ ಟೀಚರ್ಸ್ ಕೂಡ ತುಂಬ ಫ್ರೆಂಡ್ಲಿಯಾಗಿ ಮಕ್ಕಳನ್ನ ನೋಡ್ಕೊತಾರೆ. ಈವನ್ ಪ್ರಿನ್ಸಿಪಲ್ ಇದ್ರೂ ಕೂಡ ಅವ್ರ ಮಕ್ಕಳನ್ನ ಅವ್ರ ಮಕ್ಕಳ ಥರನೇ ನೋಡ್ಕೊತಾರೆ. ಅದು ನನಗೆ ತುಂಬ ಖುಷಿ ಕೊಡುತ್ತೆ ಇಲ್ಲಿ ಹಾಕೋದ್ರಿಂದ. ನನಗೆ ಇನ್ನೊಬ್ಬ ಚಿಕ್ಕ ಮಗ ಇದ್ದಾನೆ, ನೆಕ್ಸ್ಟ್ ಇಯರ್ ಅವನು ಇಲ್ಲೇ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಈವನ್ ಆ್ಯಕ್ಟಿವಿಟೀಸ್ ಕೂಡ ತುಂಬ ಚುರುಕಾಗಿ ಮಾಡ್ತಾನೆ. ಮನೆಯಲ್ಲೂ ಕೂಡ ಇಲ್ಲಿ ಮಾಡಿ ಹೋದ್ಮೇಲೆ ಅದನ್ನೆಲ್ಲ ರಿಪೀಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಮತ್ತು ಸ್ಕೂಲ್ ತುಂಬ ವೆಲ್ ಆರ್ಗನೈಸ್ಡ್ ಆಗಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಅದೇ ಖುಷಿ. ಆ್ಯಂಡ್ ಕರಿಕ್ಯುಲಮ್ ಆ್ಯಸ್ ಯೂಶುವಲ್ ಯೂರೋ ಕಿಡ್ಸ್ ಕರಿಕ್ಯುಲಮ್ ಗೊತ್ತೇ ಇತ್ತು ನಮಗೆ ಮೊದಲಿಂದನೂ. ಬಟ್ ಟೀಚರ್ಸ್ ಕೂಡ ತುಂಬ ಚೆನ್ನಾಗಿ ಅದನ್ನೆಲ್ಲ ಟ್ರೈನ್ ಮಾಡಿಕೊಂಡು ತನ್ನನ್ನು ತಾನು ಟ್ರೈನ್ ಮಾಡ್ಕೊಂಡು ಆಮೇಲೆ ಮಕ್ಕಳಿಗೆ ಹೇಳ್ಕೊಡ್ತಾರಲ್ವ, ಅದೇ ತುಂಬ ಚೆನ್ನಾಗಿರುತ್ತೆ. ಇವತ್ತು ಅದೇ ಸರಸ್ವತಿ ಪೂಜೆ ಮತ್ತು ಅಕ್ಷರಾಭ್ಯಾಸ ಮಾಡಿದ್ವಿ. ಈ ಥರ ತುಂಬ ಆ್ಯಕ್ಟಿವಿಟೀಸ್ನ ಅವರು ಆರ್ಗನೈಸ್ ಮಾಡ್ತಾನೆ ಇರ್ತಾರೆ. ಪ್ರತಿಯೊಂದು ಹಬ್ಬಕ್ಕೂ ಕೂಡ ನಮ್ಮನ್ನ ಕರೆಸ್ತಾರೆ. ಪ್ರತಿಯೊಂದು ಪೂಜೆ, ಪ್ರತಿಯೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಇಲ್ಲಿ ನಡೆಸ್ಕೊಡ್ತಾರೆ. ಅದು ತುಂಬ ಖುಷಿ ಕೊಡುತ್ತೆ. ಮಕ್ಕಳು ಅದರಿಂದ ತುಂಬ ಕಲಿತಾರೆ. ಹೌದು, ದುರ್ಗಾ ಪೂಜೆಗೂ ಕರೆದಿದ್ರು, ಗೊಂಬೆಗಳನ್ನ ಕೂರಿಸ್ಬಿಟ್ಟು ಕರೆದಿದ್ರು. ಅವಾಗ ದಾಂಡ್ಯಾ ಆಡಿದ್ವಿ, ಎಲ್ಲರೂ ಕೋಲಾಟ ಆಡಿದ್ವಿ ಎಲ್ಲರೂ ಸೇರ್ಕೊಂಡು. ಪೇರೆಂಟ್ಸ್ ಅಲ್ಲೂ ಕೂಡ ಒಂಥರ ಫ್ರೆಂಡ್ಲಿ ಬಿಹೇವಿಯರ್ನ ಅದೆಲ್ಲ ಮೂಡಿಸುತ್ತೆ ಈ ಥರ ಎಲ್ಲಾರನ್ನೂ ಕರೆಸಿ ಮಾಡೋದ್ರಿಂದ.
ಹಾಯ್, ಎಲ್ಲರಿಗೂ ನಮಸ್ಕಾರ. ಯೂರೋ ಕಿಡ್ಸ್ ನಮಗೆ ತುಂಬ ಹೆಲ್ಪ್ಫುಲ್ ಆಗ್ತಿದೆ. ಯೂರೋ ಕಿಡ್ಸ್ಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೇಳಬೇಕು. ಮಕ್ಕಳನ್ನೆಲ್ಲರನ್ನೂ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡ್ತಾರೆ. ಎಲ್ಲ ಕಾರ್ಯಕ್ರಮನೂ ಕಲ್ಚರ್ ವೈಸ್ ನಡ್ಸ್ಕೊಂಡ್ ಬರ್ತಿದ್ದಾರೆ. ಥ್ಯಾಂಕ್ ಯು ಫಾರ್ ದಿ ವನಜಾ ಮ್ಯಾಮ್ ಆ್ಯಂಡ್ ಸುರೇಶ್ ಸರ್. ಇವತ್ತು ಸರಸ್ವತಿ ಪೂಜೆ ಮಾಡಿಸಿದ್ರು ಮಕ್ಕಳಿಗೆ ಅಕ್ಷರಾಭ್ಯಾಸ. ಆ್ಯಕ್ಚುಲಿ ನಾವು ಆಚೆ ಮಾಡಿಸ್ಬೇಕು ಅನ್ಕೊಂತ ಇದ್ವಿ. ಗ್ರೇಟ್ಫುಲ್ ನಮಗೆ ವನಜಾ ಮ್ಯಾಮ್ ಅವರೇ ಈ ಚಾನ್ಸ್ ಕೊಟ್ಟಿದ್ದಾರೆ ನಮಗೆ. ಥ್ಯಾಂಕ್ ಯು ಫಾರ್ ದಿಸ್ ಸರಸ್ವತಿ ಪೂಜೆಗೆ. ಎಲ್ಲ ಮಕ್ಕಳಿಗೂ ಯೂಸ್ ಆಗಿದೆ ಇದು. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಚೇತನ ಅಂತ. ನನ್ನ ಮಗ ವೇದಾರ್ಯನ್ ಅಂತ ಯೂರೋ ಕಿಡ್ಸ್ ಅಲ್ಲಿ ಓದ್ತಾ ಇದ್ದಾನೆ. ತುಂಬಾ ಖುಷಿ ಆಗುತ್ತೆ ಅವನು ಇಂಪ್ರೂವ್ಮೆಂಟ್ ನೋಡ್ತಿದ್ರೆ ದಿನಕ್ಕೂ. ಅಂಡ್ ಯೂರೋ ಕಿಡ್ಸ್ ಅಲ್ಲಿ ಕೂಡ ಹೊಸದಾಗಿ ಪ್ರೋಗ್ರಾಮ್ ಎಲ್ಲ ಮಾಡ್ತಿದ್ದಾರೆ. ಇವತ್ತು ಅಕ್ಷರಾಭ್ಯಾಸ ಇತ್ತು, ಅದಕ್ಕೆ ಬಂದಿದ್ವಿ. ಸೊ ಎಲ್ಲಾ ಮಕ್ಕಳು ಏನ್ ಮಾಡ್ತಾರಂದ್ರೆ ಬೇಡ ಅಂದಿದ ತಕ್ಷಣ ಅಳಕ್ ಶುರು ಮಾಡ್ತಾರೆ. ನಮ್ಮ ಮಗನೂ ಹಂಗೆ ಮಾಡ್ತಿದ್ದ. ಬಟ್ ಯೂರೋ ಕಿಡ್ಸ್ ಬಂದ್ಮೇಲೆ ಒಂದ್ ಸ್ವಲ್ಪ ಅರ್ಥ ಮಾಡ್ಕೋತಾನೆ, ಮತ್ತೆ ಥಿಂಕ್ ಮಾಡ್ತಾನೆ. ಏನಾದ್ರು ಬೇಡ ಅಂತ ಹೇಳಿದ್ರೆ ಓಕೆ ಯಾಕೆ ಅಮ್ಮ ಬೇಡ ಅಂತ ಹೇಳ್ತಾ ಇದೀಯಾ ಅಂತ ಕೇಳೋ ಒಂದು ಇದು ಡೆವಲಪ್ ಆಗಿದೆ ಅವನಿಗೆ. ಆಮೇಲೆ ಇಂಡಿಪೆಂಡೆಂಟ್ ಆಗಿ ಕೆಲವೊಂದು ಕೆಲ್ಸಗಳೆಲ್ಲ ಅವನೇ ಮಾಡ್ಕೋತಾನೆ. ಸಣ್ಣ ಪುಟ್ಟ ಕೆಲಸ ಅಂದ್ರೆ ಅವನ್ ಬಟ್ಟೆ ಬಂದಿದ ತಕ್ಷಣ ಬಿಚ್ಚಿಡೋದು, ಬ್ಯಾಗ್ ಒಂದ್ ಜಾಗದಲ್ಲಿ ಇಡೋದು, ಆತರ ಸಣ್ಣ ಪುಟ್ಟ ಇಂಡಿಪೆಂಡೆಂಟ್ ಆಗಿ ಬೆಳಿತಾ ಇದ್ದಾನೆ. ಸೊ ತುಂಬಾ ಖುಷಿ ಆಗುತ್ತೆ. ನಾನು ಟೀಚರ್ಸ್ಗೆ ಯೂರೋ ಕಿಡ್ಸ್ ಎಲ್ಲಾರ್ಗು ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಖುಷಿ ಆಯ್ತು. ಯಾವ ಸ್ಕೂಲಲ್ಲೂ ಈ ತರ ಮಾಡ್ಸಿರೋದನ್ನ ನಾವು ಕೇಳೇ ಇಲ್ಲ. ಅಂಡ್ ಇಲ್ಲಿ ಮಾಡಿಸ್ತಿದ್ದಾರೆ ಅಂದಿದ ತಕ್ಷಣ ತುಂಬಾ ಖುಷಿ ಆಯ್ತು. ನಮ್ಮ ಒಂದು ಸಂಸ್ಕೃತಿ, ನಮ್ಮ ಒಂದು ಇದನ್ನ ಡೆವಲಪ್ ಮಾಡ್ತಿದ್ದಾರೆ ಅಂತ ಮಕ್ಳಿಗೂ ಅರ್ಥ ಮಾಡಿಸ್ತಿದ್ದಾರೆ. ಇವಾಗ ಡಾಲ್ಸ್ ಇಟ್ಟಿದ್ದಾರೆ, ಅದೆಲ್ಲಾನು ನಮ್ಮ ಮನೆಗಳಲ್ಲಿ ಇಡಲ್ಲ. ನಾವು ಕೆಲವೊಬ್ರು ಮನೇಲಿ ಇಡಲ್ಲ. ಅದೆಲ್ಲ ಇಡೋದನ್ನ ನೋಡಿದ್ರೆ ಮಕ್ಕಳಿಗೆ ಓಕೆ ದಸರಾ ಅಂದ್ರೆ ಡಾಲ್ಸ್ ಇಡ್ತಾರೆ, ಆತರ ಪ್ರತಿಯೊಂದನು ತಿಳಿಸ್ಕೊಡ್ತಿದ್ದಾರೆ. ಮೈನ್ ನಮಗ್ ಬೇಕಾಗಿರೋದು ಅದೇ, ನಮ್ಮ ಸಂಸ್ಕೃತಿನ ಉಳಿಸ್ಬೇಕಾಗಿರೋದೇ ನಮ್ಮ ಮಕ್ಕಳು. ಸೊ ನಮಗ್ ಬೇಕಾಗಿದ್ದ ಯೂರೋ ಕಿಡ್ಸ್ ಅದಕ್ಕೆ ಇದ್ ಮಾಡ್ತಿದ್ದಾರೆ, ಎನ್ಕರೇಜ್ ಮಾಡ್ತಿರೋದಕ್ಕೆ ನಮ್ಗೆ ತುಂಬಾ ಖುಷಿ ಆಗ್ತಿದೆ. ಯೂರೋ ಕಿಡ್ಸ್ ಸ್ಕೂಲ್ ತುಂಬಾ ಚೆನ್ನಾಗಿದೆ. ಎಜುಕೇಶನ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ಮಕ್ಕಳು ಹ್ಯಾಂಡಲ್ ಮಾಡೋ ರೀತಿನೂ ತುಂಬಾ ಚೆನ್ನಾಗಿದೆ. ಬೆಳಿಗ್ಗೆಯಿಂದ ಪೂಜೆ ಮಾಡಿದ್ವಿ, ಆಮೇಲೆ ಮಕ್ಕಳ ಹತ್ರ ಅಕ್ಷರಾಭ್ಯಾಸ ಮಾಡಿಸಿ. ದುರ್ಗಾ ಪೂಜೆನೂ ತುಂಬಾ ಚೆನ್ನಾಗಿ ಮಾಡಿದ್ರು. ಈ ವರ್ಷ 2ನೇ ವರ್ಷ ನಮ್ಮ ಹೀರೋ ಕಿಡ್ಸ್ ಸ್ಟಾರ್ಟ್ ಆಗ್ತಾ ಇರೋದು. ಇದು ಸೆಕೆಂಡ್ ಇಯರ್ ಇವನು ಬರ್ತಿರೋದು. ಸೊ ನಮ್ಮಲ್ಲಿ ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಎಕ್ಸಾಂಪಲ್ ಮೊನ್ನೆ ದಸರಾ ದಾಂಡಿಯಾ ಅನ್ನೋದು ಈ ಥರ ಯಾರೂ ಮಾಡಿಲ್ಲ ನಮ್ಮ ಸ್ಕೂಲ್ಗಳಲ್ಲಿ. ಎಕ್ಸಾಂಪಲ್ ಬೇರೆ ಸ್ಕೂಲ್ಗಳಲ್ಲಿ ಎಲ್ಲೂ ಮಾಡಿಲ್ಲ ಈ ಥರ. ತುಂಬ ಚೆನ್ನಾಗಿದೆ. ನಮ್ಮ ಮನೆಯಿಂದ ಗೊಂಬೆ ತೊಗೊಂಬಂದು ಇಲ್ಲಿ ಕುಣಿಸೋದು ಅಂದರೆ ಒಂಥರ ಹೊಸ ಥರ ಅನಿಸುತ್ತೆ. ನಮ್ಮ ಕಲ್ಚರ್ನ ಮನೇಲಿ ಬೆಳೆಸೋದಲ್ದಿರ ಸ್ಕೂಲಲ್ಲೂ ಬೆಳೆಸಿದ್ರೆ ಅವ್ರಿಗೂ ಸ್ವಲ್ಪ ನಮ್ಮ ಸಂಸ್ಕೃತಿ ಬಗ್ಗೆ ಗೊತ್ತಾಗುತ್ತೆ ಮಕ್ಕಳಿಗೆ. ಇವತ್ತಿನ ಅಕ್ಷರಾಭ್ಯಾಸ ಇದು 2ನೇ ವರ್ಷ. ಇದು ನನ್ನ ಅಕ್ಷರಾಭ್ಯಾಸ ನನ್ನ ಮಗನ ಜೊತೆಗೆ. ಹೋದ ವರ್ಷ ತುಂಬ ಚೆನ್ನಾಗಿತ್ತು. ಪೇಜಾವರ ಶ್ರೀಗಳು ಬಂದಿದ್ರು ಅವರು. ಸೊ ಅದಕ್ಕೂ ಬಂದಿದ್ವಿ, ಇವಾಗೂ ಬಂದಿದ್ವಿ. ಒಂಥರ ಚೆನ್ನಾಗಿದೆ. ಯಾವ ಸ್ಕೂಲಲ್ಲೂ ಈ ಥರ ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಚೆನ್ನಾಗಿದೆ. ಅದೊಂಥರ ನ್ಯೂ ಎಕ್ಸ್ಪೀರಿಯನ್ಸ್ ಮಕ್ಳಿಗೂ ಸಹ. ನಮ್ಮ ಸ್ಕೂಲಲ್ಲಿ ಈ ಥರನೂ ಮಾಡ್ತಾರೆ ಅನ್ನೋದು. ಆಮೇಲೆ ಎಜುಕೇಷನ್ ಬಗ್ಗೆ ಮಾತೇ ಇಲ್ಲ. ಸೊ ಅವರು ಏನೇನು ಟೆಕ್ನಿಕ್ ಇಟ್ಕೊಂಡಿರ್ತಾರೋ, ಯೂರೋ ಕಿಡ್ಸಿಂದ ಏನೇನು ಅವರು ಸಿಲೆಬಸ್ ಕೊಟ್ಟಿರ್ತಾರೋ ಅವೆಲ್ಲ ನೀಟಾಗಿ ಮಾಡ್ತಾರೆ. ಮಕ್ಕಳು ಅದೇ ಥರ ಕಲ್ತ್ಕೊಳ್ತಾರೆ. ಸೊ ಮಕ್ಳಿಗೂ ಒಂಥರ ಇಂಡೋರ್ ಅಲ್ದಿರ ಔಟ್ಡೋರು ಕರ್ಕೊಂಡು ಹೋಗ್ತಾರೆ. ಸೊ ಅದು ಒಂದು ಮಕ್ಕಳಿಗೆ ಇಂಡೋರಲ್ಲೇ ಏನು ಗೊತ್ತಾಗಲ್ಲ, ಔಟ್ಡೋರಲ್ಲಿ ಅವ್ರಿಗೆ ಜಾಸ್ತಿ ಕಲ್ತ್ಕೊಳ್ಳೋವಂಥದ್ದು. ಸೊ ಮತ್ತು ಪ್ರಾಕ್ಟಿಕಲ್ ಆಗಿ ತೋರಿಸ್ತಾರೆ. ಥಿಯರಿಟಿಕಲ್ ಅಲ್ಲ, ಪ್ರಾಕ್ಟಿಕಲ್ ಆಗಿ ಅವ್ರಿಗೆ 1 2 3 ಅನ್ನೋದು ಅದನ್ನು ತೋರಿಸ್ತಾರೆ. ಅದು ತುಂಬ ಒಂಥರ ಎಜುಕೇಷನ್ ಸಿಸ್ಟಮ್ ವೈಸಲ್ಲಿ ಮಾತೇ ಇಲ್ಲ. ತುಂಬ ಚೆನ್ನಾಗಿದೆ ಅದು ಅಂತೂ. ಮತ್ತು ಟೀಚರ್ಸು ಸೊ ಅವರು ಅಷ್ಟೇ ಸಹ ಎಲ್ಲ ಕೋಆರ್ಡಿನೇಟ್ ಮಾಡ್ತಾರೆ ನಮ್ಮ ಜೊತೆನೂ. ಮಕ್ಕಳ ಜೊತೆ ತುಂಬ ಚೆನ್ನಾಗಿರ್ತಾರೆ. ಹೈಜೀನಿಕ್ ಆಗಿದೆ ಎಲ್ಲ. ಮತ್ತು ಎನ್ವಿರಾನ್ಮೆಂಟು ಎಲ್ಲ ಚೆನ್ನಾಗಿದೆ ಮಕ್ಕಳಿಗೋಸ್ಕರ. ಮಕ್ಳ ಸ್ಕೂಲ್ ನನ್ನೇ ಅಮ್ಮ ಬೇಗ ರೆಡಿ ಮಾಡಿಸು, ನನ್ನ ಕರ್ಕೊಂಡೋಗು, ಮ್ಯಾಮ್ ಕಾಯ್ತಿರ್ತಾರೆ ನನಗೋಸ್ಕರ. 11:30 ಸ್ಕೂಲ್ಗೆ 11 ಗಂಟೆಗೆ ರೆಡಿ ಆಗಿರ್ತಾನವನು. ಅವನು ಬೇಗ ಕರ್ಕೊಂಡೋಗು, ಟೈಮ್ ಆಯ್ತು ಸ್ಕೂಲ್ಗೆ ಅಂತ. ಆ ಥರ ಅವನು ಮುಂಚೆ ಪ್ಲೇ ಗ್ರೂಪಲ್ಲಿದ್ದ, ಅವ್ನು ಅಳ್ತಿದ್ದ. ಸೊ ಇವಾಗ ಟೈಮ್ ಆಯಿತು ಕರ್ಕೊಂಡೋಗು ಸ್ಕೂಲ್ಗೆ, ಮ್ಯಾಮ್ ಬೈತಾರೆ ನನ್ನನ್ನು ಅಂತ ನನಗೆ ಹೇಳ್ತಾನೆ. ಸೊ ಅದೊಂದು ಒಂಥರ ಪಾಸಿಟಿವ್ನೆಸ್ ಇಂಪ್ರೂವ್ಮೆಂಟ್ ಅವನಲ್ಲಿ. ಓವರಾಲ್ ಥ್ಯಾಂಕ್ ಯು. ಯೂರೋ ಕಿಡ್ಸ್ ಯಾರು ನಡೆಸ್ತಿದ್ದಾರೋ, ವನಜಾ ಮ್ಯಾಮ್ ಆಗಲಿ, ಸುರೇಶ್ ಸರ್ ಆಗಲಿ, ಸೊ ಇನ್ಯಾರು ಅವ್ರ ಸಬಾರ್ಡಿನೇಟ್ಸು ಎಲ್ಲ, ಟೀಚರ್ಸು, ಅವ್ರ ಜೊತೆ ಎಂಪ್ಲಾಯೀಸ್ ಎಲ್ಲ ತುಂಬ ಥ್ಯಾಂಕ್ ಯು. ನಮ್ಮೆಲ್ಲರ ಕಡೆ ಯೂರೋ ಕಿಡ್ಸ್ ಚಿಲ್ಡ್ರನ್ಸ್ ಕಡೆಯಿಂದ ತುಂಬ ಥ್ಯಾಂಕ್ ಯು, ಧನ್ಯವಾದ.